ನಮಸ್ಕಾರ ವೀಕ್ಷಕರೇ, ಇವತ್ತಿಗೆ ನಮ್ಮೊಂದಿಗೆ ದಂಪತಿಗಳಿದ್ದಾರೆ. ಅವ್ರದ್ದು ಏನು ಇತಿಹಾಸ ಅನ್ನೋದು ತಿಳ್ಕೊಳ್ಳೋಣ. ಅವ್ರಿಗೆ ಮಗು ಹೇಗಾಯ್ತು ನಮ್ಮ ವರ್ಧಾನ್ನಲ್ಲಿ. ಮೊದಲು ಒಂದು ಮಗು 2 ವರ್ಷದಿದೆ, ಅದು ನಮ್ಮ ವರ್ಧಾನ್ ಬೇಬಿ. 2ನೇ ಮಗು ಪ್ರೆಗ್ನೆಂಟ್ ಆಗಿದ್ದಾರೆ. ಅವ್ರ ಜರ್ನಿ ಹೇಗಿತ್ತು, ನಮ್ಮ ಹಾಸ್ಪಿಟಾಲಿಟಿ ಹೇಗಿತ್ತು ಅಂತ ಸವಿವರವಾಗಿ ಕೇಳೋಣ. ನಮಸ್ಕಾರ. ನಮಸ್ತೆ. ಈಗ ಎಷ್ಟು ತಿಂಗಳು ಪ್ರೆಗ್ನೆನ್ಸಿ? 4.5. ಅನಾಮಲಿ ಸ್ಕ್ಯಾನಿಂಗ್ ಆಯ್ತಂತ ಕಾಣಿಸುತ್ತೆ. ಕಂಗ್ರ್ಯಾಚುಲೇಷನ್ಸ್, 2ನೇ ಬೇಬಿ ಆಯ್ತು. ಈಗ ನಮ್ಮ ವೀಕ್ಷಕರಿಗೆ ನಿಮ್ಮ ಹೆಸರೇನು, ನಿಮ್ ಎಷ್ಟು ಏಜು, ಮದುವೆಯಾಗಿ ಎಷ್ಟು ವರ್ಷ ಆದ್ಮೇಲೆ ಮಗು ಆಯ್ತು, ಏನ್ ಟ್ರೀಟ್ಮೆಂಟ್ ಆಯ್ತು ಅಂತ ಸ್ವಲ್ಪ ಹೇಳ್ತೀರಾ? ನಿಮ್ಮ ಯಾವ ಭಾಷೆ, ತಮಿಳಲ್ಲೇ ಹೇಳ್ತೀರಾ? ಕನ್ನಡ. ನಿಮ್ಮ ಅವರು ತಮಿಳಿಯನ್ಸ್, ತಮಿಳಲ್ಲಾದ್ರೂ ಹೇಳಿ, ಕನ್ನಡದಲ್ಲೇ ಆದ್ರೂ ಹೇಳಿ. ನಿಮ್ಮ ಅನುಭವನ್ನ, ನಿಮ್ಮ ಫೀಲಿಂಗ್ಸ್ ನ ನಮ್ಗೆ ಹೊರಗಡೆ ಹಾಕಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಹೇಳಿ, ನಿಮ್ಮ ಹೆಸರು ಹೇಳಿ. ನಮ್ ಸುರೇಶ್ ಬಾಬುರಾವ್ ಮೇಡಮ್. ನಮ್ಮ ವೈಫ್ ಹೆಸರು ವಿದ್ಯಾಬಾಯಿ. ಮದುವೆ ಆಗಿ 12 ವರ್ಷ ಆಯ್ತು. ನಾವು ಬೇರೆ ಕಡೆ ಎಲ್ಲ ಟ್ರೀಟ್ಮೆಂಟ್ ತಗೊಂಡಿದ್ದೀವಿ, ನಮ್ಗೆ ಎಲ್ಲಿ ಸರ್ಟಿಫಿಕೇಶನ್ ಆಗಿಲ್ಲ. ಇಲ್ಲಿ ವರ್ಧನ್ ಹಾಸ್ಪಿಟ್ಲ್ ಬಂದ್ಮೇಲೆ ವಿಜಯ್ ಕುಮಾರ್ ಸರ್ನ ಮೀಟ್ ಮಾಡಿದ್ಮೇಲೆ ಫಸ್ಟ್ ಬೇಬಿ ಆಯ್ತು ಮೇಡಮ್. ಅದು ಏನೇನು ಟ್ರೀಟ್ಮೆಂಟ್ ತಗೊಂಡ್ರ ಫಸ್ಟ್ ಬೇಬಿಗೆ? ಟ್ಯಾಬ್ಲೆಟ್ ತಗೊಂಡಿದ್ದೀವಿ. ನ್ಯಾಚುರಲ್ ಆಗಿ ಆಗೋಗ್ಬಿಡ್ತು. ಅಷ್ಟೊಂದು 12 ವರ್ಷ ಆದ್ಮೇಲೆ ನ್ಯಾಚುರಲ್ ಆಗಿ ಕನ್ಸೀವ್ ಆಯ್ತಾ? ಟ್ಯಾಬ್ಲೆಟ್ಸ್, ಇಂಜೆಕ್ಷನ್ಸ್ ಅಂದ್ರೆ ಅದು ನ್ಯಾಚುರಲ್ ಇಂಡಕ್ಷನ್ ಅಂತ ಹೇಳ್ತೀವಿ, ನ್ಯಾಚುರಲ್ ಆಗಿ ಆಗೋದು ಅಂತ ಹೇಳ್ತೀವಿ. ಯಾವುದೇ IUI ಆಯ್ತು, IVF ಆಯ್ತು, ಪ್ರೊಸೀಜರ್ ಆಗಿರ್ಲಿಲ್ಲ. ಮೊದಲು ಫಸ್ಟ್ IVF ಮಾಡ್ಕೊಂಡು ನಮ್ಮ ಹಾಸ್ಪಿಟಲ್ಗೆ ಬಂದ್ರಿ. ಓಕೆ ಓಕೆ. ಆಮೇಲೆ ಸರ್ ಎಲ್ಲ ಚೆಕ್ ಮಾಡಿ ನಿಮ್ಗೆ IVF ಅಥವಾ ಅಂತ ಏನು ಬೇಡ, ನ್ಯಾಚುರಲ್ ಆಗೇ ಮಾಡೋಣ, ಇಂಜೆಕ್ಷನ್ ಇಂದಾನೇ ಆಗುತ್ತೆ ಅಂತ ಹೇಳಿದ್ರು. ಇಲ್ಲಿ ಬಂದ್ಮೇಲೆ ವಿಜಯ್ ಕುಮಾರ್ ಸರ್ ಮೀಟ್ ಮಾಡಿದ್ಮೇಲೆ ಅವರು ಇಂಜೆಕ್ಷನ್ ಕೊಟ್ರು, ಟ್ಯಾಬ್ಲೆಟ್ ಕೊಟ್ಟಿದ್ರು. ಇಲ್ಲಿ ವರ್ಧನ್ ಹಾಸ್ಪಿಟಲ್ ಬಂದ್ಮೇಲೆ ನಮ್ಗೆ ದೇವರು ಒಳ್ಳೇದ್ ಮಾಡಿದ್ದಾರೆ. ಅಂದ್ರೆ ವಿಜಯ್ ಕುಮಾರ್ ಸರ್ ಒಳ್ಳೇದಾಗಿದೆ. ಅದು 12 ವರ್ಷದ ನಂತರ. ಈಗ 2ನೇ ಬೇಬಿ ಕನ್ಸೀವ್ ಆಗಿ. ಖರ್ಚು ಬಗ್ಗೆ ಏನ್ ಹೇಳ್ತೀರಾ? ಬೇರೆ ಹಾಸ್ಪಿಟಲ್ ಅಲ್ಲೂ ತೋರಿಸಿದೀರಾ, IVF ಎಲ್ಲ ಮಾಡ್ಕೊಂಡಿದ್ದೀರಾ? ಬೇರೆ ಹಾಸ್ಪಿಟಲ್ ಕಂಪೇರ್ ಮಾಡಿದ್ರೆ ನಮ್ಮ ಹಾಸ್ಪಿಟಲ್ ಅಲ್ಲಿ ಬೇರೆ ಕಡೆ ಖರ್ಚು ಮಾಡಿ ನಮ್ಗೆ ಖುಷಿ ಸಿಗ್ಲಿಲ್ಲ. ವರ್ಧನ್ ಹಾಸ್ಪಿಟಲ್ ಬಂದ್ಮೇಲೆನೆ ವಿಜಯ್ ಕುಮಾರ್ ಸರ್ನ ಮೀಟ್ ಮಾಡಿದ್ಮೇಲೆನೆ ನಮ್ಗೆ ಖುಷಿ ಆಯ್ತು. ಖರ್ಚು ಓಕೆ, ಕಡಿಮೆ ಖರ್ಚಲ್ಲೇ ನಿಮ್ಗೆ ಸಕ್ಸಸ್ ರೇಟ್ ಸಿಕ್ತು. ಬೇರೆ ಕಡೆ ಕಾಸ್ಟ್ ತಗೊಂಡ್ರೇನು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಸೊ ಈಗ ಎಷ್ಟೊಂದು ಜನ ಇದ್ದಾರೆ, ಮಕ್ಕಳಾಗ್ಲಾರ್ದವ್ರು. 10 ವರ್ಷ ಆಯ್ತು, 15 ವರ್ಷ ಆಯ್ತು, 20 ವರ್ಷ ಆಯ್ತು, ಹಾಗೇ ಇದ್ದಾರೆ. ಮಕ್ಕಳಾಗಲ್ಲಪ್ಪ ಅಂತ ಅನ್ಕೊಂಡಿದ್ದಾರೆ. ಅಂತವ್ರಿಗೆ ಏನಾದ್ರೂ ಹೇಳಿಕ್ ಇಷ್ಟಪಡ್ತೀರಾ ನೀವು? ಅವ್ರಿಗೆ ನಾವು ವರ್ಧನ್ ಹಾಸ್ಪಿಟಲ್ ವಿಜಯ್ ಕುಮಾರ್ ಸರ್ನ ಮೀಟ್ ಮಾಡಿ ಅಂತ ನಾವು ಹೇಳ್ತೀವಿ. ಹೇಳ್ತೀರಲ್ಲ ನೀವು? ಹೇಳ್ತೀವಿ. ನೀವು ಒಂದು ಅದನ್ನೇ ತಮಿಳಲ್ಲಿ ಹೇಳ್ಬಿಡಿ, ಒಂದು ಸ್ವಲ್ಪ ನೋಡಮ್ಮ. ತಮಿಳ್ ವೀಕ್ಷಕರು ಇರ್ತಾರೆ, ನೋಡ್ತಾರೆ. குழந்தை யாருக்கு இல்லையோ அவங்கெல்லாம் வர்தன் ஹாஸ்பிட்டல்னுட்டு ராஜாஜி நகர்லையும் இருக்குது, பான்சவாடிலையும் இருக்குது. யாருக்கு குழந்தை இல்லையோ அவங்க வந்து வர்தன் ஹாஸ்பிட்டலு விஜயகுமார் சார் டாக்டர் இருக்கார், அவரை வந்து மீட் பண்ணாக்கா யாருக்கு குழந்தை ஆகலையோ அவங்களுக்கு 100% கண்டிப்பாக குழந்தை ஆகுது. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಫೀಡ್ಬ್ಯಾಕ್. ನೋಡಿ ವೀಕ್ಷಕರೇ, ಮದುವೆಯಾಗಿ 12 ವರ್ಷ ಆದಮೇಲೆ ಬೇರೆ ಹಾಸ್ಪಿಟಲ್ಗೆ ಹೋಗಿ IVF ಮಾಡಿಕೊಂಡು ಫೇಲ್ಯೂರ್ ಆಗಿ ನಮ್ಮ ಹಾಸ್ಪಿಟಲ್ ಬಂದಮೇಲೆ ವಿಜಯ್ ಕುಮಾರ್ ಸರ್ ನಿಮಗೆ IVF ಬೇಡ, ಯಾವೇ ಟ್ರೀಟ್ಮೆಂಟ್ ಬೇಡ, ಕೇವಲ ಇಂಜೆಕ್ಷನ್ ಕೊಟ್ಟು ಸ್ಟಿಮ್ಯುಲೇಷನ್ ಮಾಡಿ ಕನ್ಸೀವ್ ಆಗಂಗೆ ಮಾಡಿದ್ದಾರೆ. ಒಂದು ಮಗು ಇದೆ 2 ವರ್ಷದ್ದು, ಈಗ 2ನೇ ಮಗುಗೆ ನಮ್ಮಲ್ಲಿ ಬಂದಿದ್ದಾರೆ. ತುಂಬಾ ಸಂತೋಷ ಆಯ್ತು ನಿಮ್ಮನ್ನ ಕೇಳಿ. ಇನ್ನು ಬೇರೆ ಮಕ್ಕಳಿಲ್ಲ ದಂಪತಿಗಳಿಗೆ ನೀವು ಪ್ರೇರಣೆ ಆಗಿದೆ. ಖಂಡಿತ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಅ ಫೀಡ್ಬ್ಯಾಕ್. Thank you so much.